ನಮಸ್ಕಾರ ಎಲ್ರಿಗೂ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಈ ಕ್ಲಾಸಲ್ಲಿ ಏನಿದೆ ಅಂದರೆ, ನೆನ್ನೆ ನಾನು ಏನು ಕಟ್ ಮಾಡಿದ್ದೀನೋ ಅದನ್ನೇ ತುಂಬಾ ಈಸಿಯಾಗಿ ಎಂಥ ಬಿಗಿನರ್ಸ್ ಬೇಕಿದ್ದರೂ ಬರದೇ ಇರೋರು ಕೂಡ ಈ ವಿಡಿಯೋನ ನೋಡಿ ನೀವು ಖಂಡಿತವಾಗ್ಲೂ ಬ್ಲೌಸ್ ಹೊಲಿಯೋದನ್ನು ಕಲಿಬೋದು. ಅಷ್ಟು ಈಸಿಯಾಗಿ ನಿಮಗೆಲ್ಲವನ್ನು ಪ್ರತಿಯೊಂದನ್ನು ಕೂಡ ನಾನು ಟಿಪ್ಸ್ ಜೊತೆಗೆ ಎಲ್ಲ ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ಹಾಗೆಯೇ ನಿನ್ನೆ ಕಟಿಂಗ್ ವಿಡಿಯೋ ಯಾರು ನೋಡಿಲ್ಲ, ನೀವು ಆ ವಿಡಿಯೋನ ನೋಡಿದ್ರೆ ನಿಮಗೆ ಈ ಸ್ಟಿಚಿಂಗ್ ವಿಡಿಯೋ ಕೂಡ ಈಸಿಯಾಗಿ ಕಲಿಬಹುದು. ಕಟಿಂಗ್ದು ಅಷ್ಟೇ ತುಂಬಾ ಈಸಿ ಮೆಥಡಲ್ಲಿ ತುಂಬ ಟಿಪ್ಸ್ಗಳೊಂದಿಗೆ ಹೇಳ್ಕೊಟ್ಟಿದ್ದೀನಿ. ಅದನ್ನು ಕೂಡ ನಾನು ಎಲ್ಲವನ್ನು ಆದಷ್ಟು ನೀವು ವಿಡಿಯೋಗಳನ್ನು ನೋಡಿದ್ರೆ ಖಂಡಿತ ಡಿಸೈನ್ ಬ್ಲೌಸ್ನ ಕಲಿಬೋದು. ನೋಡಿ, ಫಸ್ಟಿಗೆ ಈ ರೀತಿ ನಾವೇನು ಸೆಂಟರ್ ನ್ಯಾಚ್ ಹಾಕ್ಕೊಂಡಿರ್ತೀವಿ ಆ ನ್ಯಾಚನ್ನ ಕರೆಕ್ಟಾಗಿ ಅರ್ಧ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಫಸ್ಟು ಭುಜ ಜಾಯಿಂಟ್ನ ಮಾಡ್ಕೋಬೇಕು. ಭುಜ ಜಾಯಿಂಟು ಮಾಡುವಾಗ ನಾವು ತುಂಬ ಸಣ್ಣದಾಗಿ ಕ್ರಾಸ್ ಆಗಿ ಎಲ್ಲ ಹಾಕೋ ಆಗಿಲ್ಲ. ನಾನು ಯಾವ ರೀತಿ ಯಾವ್ದಾವ ಸ್ಟಿಚ್ಚು ಎಷ್ಟು ಹಾಕ್ಬೇಕಂತ ಹೇಳ್ತೀನೋ ಅದನ್ನೆಲ್ಲ ನೀವು ಒಂದರಲ್ಲಿ ನೋಟ್ ಮಾಡ್ಕೊಳ್ಳಿ ಆದಷ್ಟು. ನೋಡಿ, ಈ ರೀತಿಯಾಗಿ ಸ್ಟಾರ್ಟಿಂಗ್ ರಫ್ ಹೊಡಿಲೇಬೇಕು ಅರ್ಧ ಇಂಚಿಗೆ ಕರೆಕ್ಟಾಗಿ. ಈ ನ್ಯಾಚ್ ಏನಿದೆ ಈ ಕಟಿಂಗ್ ವಿಡಿಯೋ ನೋಡಿದ್ರೆ ನಿಮಗೆ ಇದು ಕೂಡ ನೀಟಾಗಿ ಅರ್ಥ ಆಗುತ್ತೆ. ಎರಡು ಸೈಡು ಅಷ್ಟೇ ಒಂದೇ ಲೆವೆಲ್ಗೆ, ಒಂದು ಕಡೆ ಸಣ್ಣದು ಒಂದು ಕಡೆ ದೊಡ್ಡದು ಹಿಡಿಬಾರ್ದು. ಎರಡು ಕಡೆ ಒಂದೇ ಲೆವೆಲ್ಗೆ ಹಿಡಿದಿರ್ಬೇಕು. ಇದನ್ನು ತುಂಬಾ ಈಸಿ ಇದೆ ಈ ಮೆಥಡ್ ಮಾತ್ರ. ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ತುಂಬ ಅಂದರೆ ತುಂಬ ಈಸಿ ಮೆಥಡಲ್ಲಿ ಕಲಿಬೋದು ನೀವು. ಫಸ್ಟು ನೀವು ಭುಜ ಜಾಯಿಂಟ್ ಮಾಡ್ದಿರ ಈ ಸೆಂಟ್ರ್ ಓಪನ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಲೆಫ್ಟ್ ರೈಟ್ ಏನಿರುತ್ತೆ ಅದು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಫಸ್ಟು ಭುಜ ಜಾಯಿಂಟ್ ಆದಮೇಲೆ ಎರಡನೇ ಸ್ಟೆಪ್ ಬಂದು ಈ ಸೆಂಟರ್ಗೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ಆಲ್ರೆಡಿ ನಾವು ಇಲ್ಲಿ ನ್ಯಾಚ್ ಹೊಡೆದಿರ್ತೀವಿ, ಮಾರ್ಕು ಮಾಡಿರೋದ್ರಿಂದ ಕರೆಕ್ಟಾಗಿ ಬರುತ್ತೆ ಅದು. ನೋಡಿ, ಇದು ಈ ಥರ ನಾನೇನು ಹೇಳಿದ್ದೆ ನಿಮಗೆ ಆ ನಿನ್ನೆ ವಿಡಿಯೋದಲ್ಲಿನೇ ಹೇಳಿದ್ದೀನಿ. ನಾವು 1.25 ಇಂಚಿಗೆ ಕಟ್ ಮಾಡಿಕೊಂಡಾಗ ನಮ್ಮ ಸ್ಟಿಚ್ ಅನ್ನೋದು ಇಲ್ಲಿ ಬರಬೇಕಾಗುತ್ತೆ. ಈ ನ್ಯಾಚ್ ಏನಿದೆ ಇದ್ರ ಪಕ್ಕ ಬಂದಾಗ ಏನಾಗುತ್ತೆ, ಎಲ್ಲೂ ನಮಗೆ ತುಂಬ ದಿನ ಈಗ ಒಂದು 2-3 ಸಲ ಅವರು ಆ ಬ್ಲೌಸ್ನ ಉಟ್ಕೊಂಡಾಗೂ ಕೂಡ ಏನು ಹಾಳಾಗೋದಿಲ್ಲ. ನೀವೇನಾದರೂ ಇಲ್ಲಿ ಹಿಡಿದ್ರಿ ಅಂದರೆ ಏನಾಗುತ್ತೆ ನೋಡಿ, ಈ ರೀತಿ ಹಿಡಿದಾಗ ಏನಾಗುತ್ತೆ, ಈ ರೀತಿ ಗ್ಯಾಪ್ ಇರುತ್ತೆ ಇದು ನ್ಯಾಚಿಂದು. ಈ ನ್ಯಾಚನ್ನ ನಾವು ಆದಷ್ಟು ಕವರ್ ಮಾಡ್ಕೋಬೇಕಾಗತ್ತೆ. ಈ ಡಾಟ್ಸ್ ಹಿಡಿಯುವಾಗ ಫಸ್ಟಿಗೆ ನಾವು ಯಾವ್ಯಾವ ಡಾಟ್ಸ್ ಹಿಡಿಯುವಾಗಿಲ್ಲ, ಕಂಪಲ್ಸರಿಯಾಗಿ ನಾವು ಫಸ್ಟಿಗೆ ಹಿಡಿಬೇಕಾಗಿರೋದು ಮೇಯ್ನ್ ಇದು ಫಸ್ಟ್ನೇ ಡಾಟ್ಸ್. ಈ ಡಾಟ್ಸ್ನೇ ನಾವು ಹಿಡಿಬೇಕಾಗತ್ತೆ. ರಫ್ ಹೊಡೆದು ಇದನ್ನು ಕರೆಕ್ಟಾಗಿ ನಾವು 2 ಇಂಚು ಉದ್ದಕ್ಕೆ ಇದನ್ನು ಈ ಡಾಟ್ಸ್ನ ಹಿಡಿಬೇಕಾಗುತ್ತೆ. ಸೇಮ್ ಅದೇ ರೀತಿಯಾಗಿ ಇದನ್ನು ಕೂಡ ಒಂದು ಪಾರ್ಟ್ಗೆ ಅಂದರೆ ಈ ಕಡೆ ಪಾರ್ಟ್ ಏನಿದೆ ಇದು ಈ ಕಡೆಗೇ ನೀವು 3 ಒಂದೇ ಸಲ ಹಿಡಿಬಾರ್ದು, ಅದು ರಾಂಗ್ ಆಗುತ್ತೆ. ಈ ಥರ ಇದು ರೈಟ್ ಮೆಥಡ್. ನಂತರ ಇದು ಏನಿದೆ ಇದನ್ನು ನೋಡಿ, ಇದು ಫುಲ್ಲು ಇಲ್ಲಿಗೆ ಬಂದು ಈ ಸ್ಟಿಚ್ ಹತ್ರಕ್ಕೆ ಕಟ್ ಮಾಡೋವಾಗಿಲ್ಲ. ಸುಮ್ಮನೆ ಈಗ ನಾವು ನ್ಯಾಚ್ ಏನು ಹೊಡೆದಿರ್ತೀವಿ ಅಲ್ಲಿಗೆ ಇಷ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ಇದನ್ನೇನಾದರೂ ನೀವು ಕಟ್ ಮಾಡಲಿಲ್ಲ ಅಂದರೆ ಫ್ರಂಟಲ್ಲಿ ಕಪ್ಸ್ ನೀಟಾಗಿ ಕೊಡೋದಿಲ್ಲ, ಡಾಟ್ಸ್ ಕೂಡ ಸರಿಯಾಗಿರೋದಿಲ್ಲ. ಹಾಗಾಗಿ ಇದನ್ನು ಮಿಸ್ ಮಾಡೋ ಹಾಗಿಲ್ಲ, ನೀವು ಕಟ್ ಮಾಡಲೇಬೇಕು. ನಂತರ ಎರಡನೇದು ಬಂದು ಈ ಡಾಟ್ಸ್ನ ನೀವು ಹಿಡಿಬೇಕಾಗುತ್ತೆ. ಇದು ಕೂಡ 1/4 ಇಂಚ್ ವಿಡ್ತ್, ಉದ್ದ 2 ಇಂಚಿಗೆ ತೊಗೋಬೋದು. ನೋಡಿ ಇಷ್ಟು, ಯಾಕೆಂದರೆ ಇದು ಸೈಜ್ ಕೂಡ ಕಡಿಮೆ ಇರೋದ್ರಿಂದ ಈ ಸೈಜಿಗೆ ಎಲ್ಲ ಸೈಜಿಗೂ ಒಂದೇ ಥರ ಡಾಟ್ಸ್ ಬರುತ್ತಾ ಅಂತ ಅಂದರೆ ಸೈಜ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಅದು. ಎರಡೂ ಕಡೆ ನಮಗೆ ಹಿಡಿದಾಗ 2 ಡಾಟ್ಸು ಒಂದೇ ರೀತಿಯಾಗಿರಬೇಕು. ಆಮೇಲೆ ಈ ರೀತಿ ಕಟ್ ಮಾಡ್ಕೋಬೇಕು. ಈ ದಾರ ಏನಿದೆ ನಾವು ಇಲ್ಲಿ ಮಾತ್ರ ನ್ಯಾಚ್ ಹಾಕ್ತೀವಿ. ಈ ಎಡ್ಜಿಗೆ ಬಂದಾಗ ಇಲ್ಲಿ ನ್ಯಾಚ್ ಹಾಕಬಾರ್ದು. ಈ ರೀತಿಯಾಗಿ ದಾರ ಬಿಟ್ಟಿರಬೇಕು. ಎಲ್ಲ ನ್ಯಾಚ್ಗೂ ಅಷ್ಟೇ, ಎಲ್ಲ ಡಾಟ್ಸ್ಗೂ ಅಷ್ಟೇ. ನಾವು ಯಾವ್ಯಾವ ಡಾಟ್ಸ್ ಹಿಡಿತೀವೋ ಆ ಡಾಟ್ಸ್ಗೆಲ್ಲ ಹಿಡಿಬೇಕಾಗುತ್ತೆ. ಈ 3ನೇ ಡಾಟ್ಸ್ನ ಹಿಡಿಬೇಕಾದ್ರೆ ನೀವೇನು ಮಾಡಿ ನೋಡಿ, ಈ ಡಾಟ್ಸ್ ಇರುತ್ತಲ್ಲ, ಈ ಡಾಟ್ಸ್ ಇದೆಯಲ್ಲ, ಇದನ್ನು ಈ ರೀತಿ ಎಳಿರಿ. ಹಿಂಗೆ ಈ ಥರ ಈ ನ್ಯಾಚಿಗೆ ಹಿಂಗೆ ಇದಕ್ಕೆ ಕರೆಕ್ಟಾಗಿರ್ಬೇಕಿದು. ಏನಾದರೂ ನಿಮಗೆ ಇದರಲ್ಲಿ ಡೌಟ್ಸ್ ಇದೆ ಅಂದರೆ ಆದಷ್ಟು ನನಗೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ನಿಮಗೆ. ನೀವು ಯಾವ ಥರ ಸ್ಟಿಚ್ ಮಾಡ್ತೀರಾ ಇದೇ ಮೆಥಡಲ್ಲ ಅನ್ನೋದನ್ನು ಕೂಡ ನನಗೆ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್.
ನೋಡಿ ಇದನ್ನು ಈ ಥರ ಮಾಡಿಕೊಂಡು ಈ ಡಾಟ್ಸ್ ಏನು ಹಿಡಿದಿರ್ತೀವಿ ನಾವು ಫಸ್ಟ್ನೇ ಡಾಟ್ಸ್ ಇದೇನು ಹಿಡಿದಿರ್ತೀವಿ ಇದಕ್ಕೆ ಸ್ಟ್ರೈಟ್ ಇರಬೇಕಿದು. ನೋಡಿ ಎರಡು ಸೈಡ್ ಕೂಡ ನಮ್ಮದು ಮೂರು ಡಾಟ್ಸ್ ಅನ್ನೋದು ರೆಡಿಯಾಗಿದೆ. ನೋಡಿ ಈ ಥರ ಬರಬೇಕು. ಇದನ್ನು ಹೀಗೆ ಹಿಡ್ಕೊಂಡಾಗ ಈ ಥರ ಕಾಣಿಸ್ಬೇಕಿದು. ಆವಾಗ ಇದು ಡಾಟ್ಸ್ ಇರಿದಿರೋದು ಕರೆಕ್ಟಾಗಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಏನು ಮಾಡ್ಕೋಬೇಕು ನಾವು ಅಂತಂದರೆ ನೋಡಿ ಫಸ್ಟ್ ಇವನ್ನೆಲ್ಲ ರೆಡಿ ಮಾಡ್ಕೊಂಡು ಬಿಡೋಣ. ಇದು ನೋಡಿ ಡಬಲ್ ಸ್ಲೀವ್ ಆಗಿರೋದ್ರಿಂದ ನಾನು ಏನು ಮಾಡ್ತೀನಿ, ಇದನ್ನು ಈ ರೀತಿ ಇಟ್ಕೊಂಡು ಒಂದು ಸ್ಟಿಚ್ನ ಹಾಕ್ಕೊತೀನಿ. ಯಾಕೆಂದರೆ ನೀವು ಬಿಗಿನರ್ಸ್ ಆಗಿರೋದ್ರಿಂದ ಕಂಪಲ್ಸರಿಯಾಗಿ ಈ ಥರ ಮಾಡಲೇಬೇಕು. ಇಲ್ಲಾಂದರೆ ಏನಾಗುತ್ತೆ, ಅದು ಈ ಬಟ್ಟೆ ಏನಾದರೂ ಈ ರೀತಿ ಹೆಚ್ಚು ಕಡಿಮೆ ನೋಡಿ ಇದಕ್ಕೂ ಈ ಥರ ಏನಾದರೂ ಹೋಯ್ತು ಅಂದರೆ ಬ್ಲೌಸು ಹಾಳಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಇದಕ್ಕೆ ಅಷ್ಟೇ ನಾವು 1/4 ಇಂಚ್ ಮಾರ್ಜಿನಿಗೆ ಹಾಕಿರಬೇಕು. ಎರಡು ಸ್ಲೀವ್ನ ಇದೇ ರೀತಿಯಾಗಿ ಸ್ಟಿಚ್ನ ಹಾಕ್ಕೊಂಡ್ಬಿಡ್ಬೇನ. ನೋಡಿ ಎರಡು ಸ್ಲೀವ್ನ ನಾನು ಈ ರೀತಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಸ್ಟಿಚಿಂಗಲ್ಲಿ ಈಸಿ ಆಗುತ್ತೆ. ಹಾಗಾಗಿ ಇದನ್ನು ಹಾಕ್ಕೋಬೇಕಾಗತ್ತೆ. ನಂತರ ನೋಡಿ ಕ್ರಾಸ್ ಬೆಲ್ಟನ್ನ ಈ ರೀತಿ ಕರೆಕ್ಟಾಗಿ ತೆಗೆದು ನಾನು ಎಕ್ಸ್ಟ್ರಾ ಇದೆ ಅಂತ ಪೀಸ್ ವೇಸ್ಟ್ ಮಾಡಿದಿರ ನಾನೇನು ಮಾಡ್ತೀನಿ, ಈ ಥರ ಒಳಗಡೆ 1 ಅಥವಾ 2 ಪೀಸ್ ಎಷ್ಟು ಉಳಿದಿರುತ್ತೋ ಅದನ್ನು ಈ ರೀತಿ ಒಳಗಡೆಗೆ ಹಾಕ್ಕೊತೀನಿ. ನೋಡಿ ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ, ಕ್ರಾಸ್ ಬೆಲ್ಟ್ ಪಟ್ಟಿ ನೀಟಾಗಿ ಕೊಡುತ್ತೆ, ಸ್ವಲ್ಪ ದಪ್ಪನೂ ಆಗುತ್ತೆ. ನೀವು ಬರೀ ಸಿಂಗಲ್ ಇದು ಡಬಲ್ ಹಾಕಿದ್ರೆ ಅಂದರೆ ಏನಾಗುತ್ತೆ, ಅಷ್ಟೊಂದು ನೀಟಾಗಿ ಕುತ್ಕೊಳ್ಳಲ್ಲ. ಅದು ಈ ಥರ ಹಾಕಲೇಬೇಕು. ಇದಕ್ಕೂ ನಾನು ಇನ್ನೊಂದು ಹಾಕ್ತೀನಿ. ಎರಡು ಕ್ರಾಸ್ ಬೆಲ್ಟ್ ಸೇಮ್ ಮಾಡಬೇಕು. ನಾನು ಇದು ವಿಡಿಯೋನ ಎಲ್ಲೂ ನಿಮಗೆ ಯಾವುದು ಕಟ್ ಮಾಡೋದಿಲ್ಲ. ಸ್ವಲ್ಪ ವಿಡಿಯೋ ಲಾಂಗ್ ಆದರೂ ಪರವಾಗಿಲ್ಲ ಅಂತ ಅಂದರೆ ನಾನು ಯಾವುದು ಕಟ್ ಮಾಡಿದಿರ, ಯಾಕೆಂದರೆ ಈಗ ಎಲ್ಲರಿಗೂ ಎಲ್ಲದ್ದು ಗೊತ್ತಿರಲ್ಲ. ಹಾಗಾಗಿ ಎಲ್ಲೂ ಕಟ್ ಮಾಡಿದಿರನೇ ಹಾಕ್ತೀನಿ. ನೋಡಿ ಈ ಕ್ರಾಸ್ ಬೆಲ್ಟು ರೆಡಿ ಆದಮೇಲೆ ಖಂಡಿತ ನಾವು ನೆಕ್ಸ್ಟ್ ಮಾಡಬೇಕಾಗಿರೋ ಕೆಲಸ, ಎರಡು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಇದನ್ನು ಕಟ್ ಮಾಡಲೇಬೇಕು ನಾವು. ನೋಡಿ ಈ ರೀತಿ ಕ್ರಾಸ್ ಬೆಲ್ಟ್ ಕೂಡ ರೆಡಿಯಾಗಿದೆ. ಈಗ ಕ್ರಾಸ್ ಬೆಲ್ಟ್ ರೆಡಿಯಾಗಿದೆ. ನೆಕ್ಸ್ಟ್ ಏನು ರೆಡಿ ಮಾಡ್ಕೊತಾ ಇದ್ದೀನಿ, ನಾನು ಪೈಪಿಂಗ್ ಪೀಸ್ನ ರೆಡಿ ಮಾಡ್ತೀನಿ. ಪೈಪಿಂಗ್ ಪೀಸು ಅಷ್ಟೇ, ನೀವು ಎಷ್ಟು ನೀಟಾಗಿ ಕಟ್ ಮಾಡ್ತೀರಾ ಅಷ್ಟು ನೀಟಾಗಿ ಪೈಪಿಂಗ್ ಬರುತ್ತೆ. ನೀವು ಕಟ್ ಮಾಡೋದ್ರಲ್ಲಿ ಮಿಸ್ಟೇಕ್ ಮಾಡಿದ್ರಿ ಅಂದರೆ ಸ್ಟಿಚಿಂಗಲ್ಲಿ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ ಇದು ಕರೆಕ್ಟಾಗಿರಬೇಕು, ಇಲ್ಲಿ ಕರೆಕ್ಟ್ ಇರಬೇಕು, ಇಲ್ಲಿ ಕರೆಕ್ಟ್ ಇರಬೇಕು, ಇದು ಕೂಡ ಕರೆಕ್ಟ್ ಇರಬೇಕು. ಇದು 3 ಪಾಯಿಂಟು ಕರೆಕ್ಟ್ ಇತ್ತು ಅಂದರೆ ಪೈಪಿಂಗು ನೀಟಾಗಿ ಬರುತ್ತೆ. ಇದನ್ನೇ ತೆಗೆದು ನಾವು ಈ ರೀತಿ ಅಪೋಸಿಟಲ್ಲಿ ಇಟ್ಕೋಬೇಕಾಗತ್ತೆ. ಎಲ್ಲ ಪೀಸುಗಳನ್ನು ಇದು ಏನಾದರೂ ಸಪೋಸ್ ಇದು ಸರಿಯಾಗಿ ಇಲ್ಲ ಅಂದರೆ ಇದಕ್ಕೂ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇಲ್ಲ ಅನ್ನೋ ಹಾಗಿದ್ದರೆ ಕೂಡ ನೀವು ಇದನ್ನು ಕಟ್ ಮಾಡಿಕೊಳ್ಳೇಬೇಕು ಕಂಪಲ್ಸರಿ.
ನೋಡಿ ಈ ರೀತಿ ಇಟ್ಟು ನೋಡಿ, ಇದಕ್ಕೂ ನೋಡಿ ಎಷ್ಟು ವ್ಯತ್ಯಾಸ ಇದೆ. ಇದನ್ನು ಕಟ್ ಮಾಡಿನೇ ನೀವು ಜಾಯಿಂಟ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಎಷ್ಟು ಪೀಸ್ ಬಂದಿರುತ್ತೋ ಎಲ್ಲವನ್ನು ಇದೇ ರೀತಿಯಾಗಿಯೇ ಜಾಯಿಂಟ್ ಮಾಡ್ಕೋಬೇಕು ನೀವು. ಒಂದೊಂದು ಬಟ್ಟೆ ದೊಡ್ಡದಿತ್ತು ಅಂದರೆ ಪೈಪಿಂಗ್ ಪೀಸು ಉದ್ದ ಜಾಸ್ತಿ ಇದ್ದರೆ 2 ಪೀಸಲ್ಲೂ ಕೂಡ ಆಗುತ್ತೆ, ಇಲ್ಲ 4, 5 ಈ ರೀತಿಯಾಗೆಲ್ಲ ಆಗ್ತಾ ಇರುತ್ತೆ. ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಇದು ಫಿನಿಶಿಂಗ್ನ ನೀಟಾಗಿ ಮಾಡ್ಕೊಳ್ಳಿ. ಇಲ್ಲಿ ಕರೆಕ್ಟಾಗಿ ಬರಬೇಕು ನಿಮಗೆ. ಒಂಚೂರು ಇದು ಹೆಚ್ಚು ಕಡಿಮೆ ಇರಬಾರ್ದು, ಕ್ರಾಸಾಗೇ ಇರಬೇಕು. ಈ ರೀತಿ ಕ್ರಾಸಾಗೆ ಕಟ್ ಮಾಡ್ಕೋಬೇಕು ನೀವು. ಇದನ್ನೇನಾದರೂ ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡಿ ಜಾಯಿಂಟ್ ಮಾಡ್ಕೊತೀನಿ ಅಂದರೆ ಪೈಪಿಂಗ್ ನೀಟಾಗಿ ಬರಲ್ಲ. ಹಾಗಾಗಿ ಈ ಥರ ಕ್ರಾಸಾಗೇ ಪೈಪಿಂಗ್ ಪೀಸ್ನ ಜಾಯಿಂಟ್ ಮಾಡ್ಕೋಬೇಕು, ಒಂದಕ್ಕೊಂದು ಪೀಸ್. ಇದಾದಮೇಲೆ ಇದನ್ನು ನಾವು ಇದನ್ನು ನೀವು ಕರೆಕ್ಟಾಗಿ ಫೋಲ್ಡ್ ಮಾಡಬೇಕಾಗತ್ತೆ. ಇದೇನಾದರೂ ಜಾಸ್ತಿ ಮಡಚೋದು ಕಡಿಮೆ ಮಡಚೋದು ಮಾಡೋ ಹಾಗಿಲ್ಲ. ನೋಡಿ ನಾನೀಗೇನು ಮಡಿಸ್ತಾ ಇದ್ದೀನಿ, ಇದಕ್ಕಿಂತ ಹೆಚ್ಚು ಮಡಚಬಾರ್ದು, ಇದಕ್ಕಿಂತ ಕಡಿಮೆನೂ ಮಡಚಬಾರ್ದು. ಇದು ಎಲ್ಲ ರೆಡಿ ಆದಮೇಲೆ ಇದು ನಮಗೆ ಅಟ್ಲೀಸ್ಟ್ 3/4 ಇಂಚ್ ಆದರೂ ಇರಲೇಬೇಕಿದು. 3/4 ಇಂಚ್ ಇರಬೇಕು ಈ ಪೀಸ್ ರೆಡಿ, ಪೈಪಿಂಗ್ ಪೀಸ್. ಇದಕ್ಕೆ ನೀವು ಸ್ಟಿಚ್ ಹಾಕಬೇಕಾದ್ರೆ ಈ ಕಡೆ ಎಡ್ಜಿಗೆ ಹಾಕಬೇಕಾಗತ್ತೆ, ಈ ಕಡೆ ಸೆಂಟ್ರಿಗೆ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು. ಯಾಕಂದರೆ ಅದು ಮೇಲೆ ಕಾಣಿಸೋ ರೀತಿ ಹಾಕಬಾರ್ದು. ಈಗೇನು ಹೋಗ್ತಾ ಇದೆ ಇದು ಈ ಥರನೇ ಹೋಗಬೇಕು. ಇದೇನಾದರೂ ಈ ಥರ ರಿಂಕಲ್ ಬಂತು ಅಂದರೆ ಪೈಪಿಂಗು ಆ ಜಾಗದಲ್ಲಿ ಸರಿ ಬರೋದಿಲ್ಲ. ನೋಡಿ ಈಗ ಹಾಕಿದಾಗ ಇದು ಕರೆಕ್ಟಾಗಿ ಇದು ಇಷ್ಟೇ ಇರಬೇಕು. ಈ ಥರ ಇದ್ದಾಗ ಮಾತ್ರ ಪೈಪಿಂಗ್ ಪೀಸು ನೀವು ಕಟ್ ಮಾಡಿರೋ ಮೆಥಡ್ ಕರೆಕ್ಟ್ ಇದೆ ಅಂತ. ನೋಡಿ ಎಲ್ಲೂ ರಿಂಕಲ್ಸ್ ಅನ್ನೋದು ಬಂದಿಲ್ಲ. ಇದು ಕರೆಕ್ಟಾಗಿ ಈ ರೀತಿಯೇ ಇರಬೇಕಿದು. ಈ ರೀತಿ ಇದ್ದಾಗ ಮಾತ್ರ ಇದು ಪೈಪಿಂಗು ನಮಗೆ ಕರೆಕ್ಟಾಗಿ ಬರುತ್ತೆ. ಈ ರೀತಿ ಹಾಗೆ ರೌಂಡ್ ತಿರುಗಿಸ್ಬೇಕಿದು. ನೋಡಿ ಈ ಥರ ಇರಬೇಕು. ಪೈಪಿಂಗ್ ಪೀಸು ರೆಡಿ ಆದಮೇಲೆ ಈ ಥರ ಇತ್ತು ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಪೈಪಿಂಗ್ ಆಲ್ಟ್ರೇಷನ್ ಬರೋದಿಲ್ಲ. ನೀಟ್ ಫಿನಿಶಿಂಗು ಇದರಿಂದ ಬರುತ್ತೆ. ನೋಡಿ ಈಗ ಇದರಲ್ಲಿ ನಾವು ಏನು ರೆಡಿ ಮಾಡಿದ್ದೀವಿ, ಡಾಟ್ಸ್ನ ರೆಡಿ ಮಾಡಿದ್ದೀವಲ್ಲ, ಈಗ ಇದಕ್ಕೆ ನಾವು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಫಸ್ಟು ಈ ರೀತಿ ಇದು ಕ್ರಾಸ್ ಬೆಲ್ಟ್ನ ಕೆಳಗಡೆ ಹಾಕ್ಕೊಂಡು ಈ ಬಾಡಿ ಪೀಸ್ನ ಇಲ್ಲಿ ಹಾಕ್ಕೊಂಡು ನೋಡಿ ನಾನು ಎಷ್ಟು ಬಿಡ್ತಾಯಿದ್ದೀನಿ, ಈ 1/4 ಇಂಚು ಬಿಡಬೇಕಿಲ್ಲಿ. ಈ 1/4 ಇಂಚ್ ಇಲ್ಲಿ ಬಿಟ್ಟಿರ್ತೀರಲ್ಲ, ಇದು ಕರೆಕ್ಟಾಗಿರಬೇಕು. ನೀವು ಈ ರೀತಿ ಹಿಡ್ಕೊಂಡ್ರೆ ರಾಂಗ್ ಮೆಥಡ್ ಆಗುತ್ತೆ. ಇದು ಈ ರೀತಿ ಇರಬಾರ್ದು. ಇದು ಯಾವ ರೀತಿ ಶೇಪ್ ಇದೆಯೋ ಆ ಶೇಪಿಗೆ ಈ ಬಾಡಿ ಪೀಸ್ನ ನಾವು ಈ ಥರ ಹಾಕ್ಕೋಬೇಕು. ನೋಡಿ ಇದು ಕರೆಕ್ಟಾಗಿರಬೇಕು. ನೋಡಿ ಈ ರೀತಿ ಕಾಣಿಸ್ಬೇಕಿದು. ನಂತರ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳೋಣ. ಇದು ತುಂಬ ಕ್ರಾಸ್ ಬೆಲ್ಟಲ್ಲಿ ತುಂಬ ವಿಧಾನಗಳಿದ್ದಾವೆ. ಇದರಲ್ಲಿ ಈಗ ನಾನು ಹೇಳ್ತಾ ಇರೋದು ನಿಮಗೆ ಸಿಂಪಲ್ ನಾರ್ಮಲಾಗಿ ಎಂಥ ಬಿಗಿನರ್ಸ್ ಬೇಕಿದ್ರೂ ನೀವು ಇದನ್ನು ಸ್ಟಿಚ್ ಮಾಡ್ಬೋದು. ಆ ವಿಧಾನದಲ್ಲಿ ನಾನು ಹೇಳ್ತಾ ಇರೋದು. ನೋಡಿ ಈ ರೀತಿಯಾಗಿ ಟಾಪ್ ಬರಬೇಕು. ಟಾಪ್ ಸ್ಟಿಚ್ ಏನಂತಾರೆ, ಇದರ ಮೇಲೆ ಬರಬೇಕದು. ಈ ಕ್ರಾಸ್ ಬೆಲ್ಟ್ ಮೇಲೆ ಅಲ್ಲ, ಈ ಕಚ್ಚಾ ಪೀಸ್ ಏನಿದೆ ಇದು ಬಾಡಿ ಪೀಸ್ ಕಡೆನೇ ಹೋಗಿರಬೇಕು. ಅದ್ರ ಮೇಲೇ ಈ ಸ್ಟಿಚ್ ಅನ್ನೋದು ಬರಬೇಕು. ಆವಾಗ ಇದು ಕರೆಕ್ಟಾಗಿ ಇರುತ್ತೆ. ಇಲ್ಲಿನೂ ಅಷ್ಟೇ ನಾವು ಕಂಪಲ್ಸರಿಯಾಗಿ ಇವನ್ನ ಕಟ್ ಮಾಡಲೇಬೇಕು. ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂತೀರಾ,
ಹುಪ್ಪಟ್ಟಿ ಕಾಜಿಪಟ್ಟಿ ಹಚ್ಚೋವಾಗೆಲ್ಲ ಇದೆಲ್ಲ ಬಂದಿರೋ ಥರ ಇದು ಆಗುತ್ತೆ, ನೀಟಾಗಿರಲ್ಲ. ಇದಕ್ಕೂ ನೋಡಿ ಎಷ್ಟು ಕರೆಕ್ಟಾಗಿದೆ, ಈ ಥರನೇ ಇರಬೇಕಿದು. ಈಗ ಇನ್ನೂ ಒಂದು ಸೈಡ್ ಕೂಡ ನಾನು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ತೀನಿ. ಈ ಕಡೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಬೇಕಾದ್ರೆ ಬಾಡಿ ಪೀಸ್ನ ಕೆಳಗಡೆ ಹಾಕ್ಕೋಬೇಕು. ಬಾಡಿ ಪೀಸು ಕೆಳಗೆ ಹಾಕಿದ್ದೀನಿ, ಅದ್ರ ಮೇಲ್ಭಾಗದಲ್ಲಿ ಕ್ರಾಸ್ ಬೆಲ್ಟ್ನ ಇಡ್ತಾಯಿದ್ದೀನಿ. ಇದು ಕೂಡ ಅಷ್ಟೇ ಅದೇ ಶೇಪ್ಗೆ ಟರ್ನ್ ಆಗೋ ರೀತಿ ಇಟ್ಕೊಂಡು ಹೊಲಿಗೆ ಹಾಕ್ಕೋಬೇಕು. ನೋಡಿ, ನಾನು ಎಲ್ಲಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಒಂದೇ ಮಾರ್ಜಿನ್ನ ಮೇಂಟೈನ್ ಮಾಡ್ತೀನಿ. ನೋಡಿ, ಈ ಸ್ಟಾರ್ಟಿಂಗಿಂದ ಹಿಡಿದು ಈ ಎಂಡ್ವರೆಗೂ ಒಂದೇ ಲೆವೆಲ್ಲಿಗಿರಬೇಕು. ಈ ಕ್ರಾಸ್ ಬೆಲ್ಟು ಈಗ ಇಲ್ಲಿಗೆ ಎಂಡ್ ಆಯ್ತಿದ್ದು, ಈ ಬಾಡಿ ಪೀಸ್ ಇಲ್ಲಿಗೆ ಎಂಡ್ ಆಗಿದೆ. ನೀವೇನಾದರೂ ಹಿಂಗೆ ಬಂದು ಈ ಥರ ಹೋದ್ರಿ ಅಂದರೆ ಕೂಡ ರಾಂಗ್ ಆಗುತ್ತೆ, ಅದು ಸೈಡ್ ಫಿಟ್ಟಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಈ ಫುಲ್ಲು ಎಂಡ್ ಬರೋವರೆಗೂ ಕರೆಕ್ಟಾಗಿ ಇದೇ ಥರನೇ ಸ್ಟಿಚ್ಚನ್ನು ಹಾಕ್ಕೋಬೇಕು. ಇದಕ್ಕೂ ಅಷ್ಟೇ ನಾನು ಈ ಕಡೆ ಬಾಡಿ ಪೀಸ್ ಕಡೆಗೆ ಸ್ಟಿಚ್ ಹಾಕ್ತಾಯಿದ್ದೀನಿ. ಕಚ್ಚಾ ಪೀಸ್ ಕೂಡ ಆ ಕಡೆನೇ ತಿರುಗಿದೆ ಅದು. ಈಗ ಇದೇನಿದೆ ಎಕ್ಸ್ಟ್ರಾ ಇದನ್ನೆಲ್ಲ ನೀಟಾಗಿ ಆವಾಗಿಂದ ಆವಾಗಲೇ ನಾವು ಥ್ರೆಡ್ ಆಯಿತು ಇದಾಯಿತು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕು. ಯಾವುದೇ ಆಯಿತು ಥ್ರೆಡ್ ಆಯಿತು ಪ್ರತಿಯೊಂದನ್ನು ಆವಾಗಿಂದ ಆವಾಗಲೇ ನಾವು ಕಟ್ ಮಾಡಿಕೊಂಡಾಗ ಬ್ಲೌಸು ಕೂಡ ಅಷ್ಟೇ ನಮಗೆ ನೀಟಾಗಿ ಬರುತ್ತೆ. ಈಗ ಇದಕ್ಕೆ ನಾವು ಹುಪ್ಪಟ್ಟಿ ಕಾಜಾಪಟ್ಟಿ ರೆಡಿ ಮಾಡ್ಕೋಬೇಕು. ನೋಡಿ, ಈಗ ಇದು ಏನಿದೆ ಇದು ಬಲಭಾಗದ ಸೈಡ್ ಅಂಚಿರೋದು ಬರಬೇಕು ನಮಗೆ. ನೋಡಿ, ಈ ರೀತಿ 1 ಇಂಚಷ್ಟವರೆಗೂ ಮಡಚಿ. ನೀವೇನಾದರೂ ಇಷ್ಟೇ ಮಡಿಸ್ತೀನಿ ಅಂತಂದರೆ ಅಲ್ಲಿ ನೀಟಾಗಿ ಬರೋದಿಲ್ಲ. ಅದು ಆದಷ್ಟು ಬಟ್ಟೆ ಹೆಚ್ಚಿಗೆ ಇತ್ತು ಅಂದರೆ 1 ಇಂಚ್ವರೆಗೂ ಮಡಚಿ ನೀಟಾಗಿ ಕಾಣಿಸುತ್ತೆ. ಇದು ಬಲಗಡೆ ಸೈಡಿಗೆ ಬರುವಂಥದ್ದು. ಇದಕ್ಕೂ ಅಷ್ಟೇ ಫಸ್ಟಿಂದ ಎಂಡ್ವರೆಗೂ ಸೇಮ್ ಮಾರ್ಜಿನ್ನೇ. ಎಲ್ಲದಕ್ಕೂ ನೀವು ಏನೇ ಕೆಲಸ ಮಾಡಿದ್ರೂ ಫಸ್ಟಿಂದ ಲಾಸ್ಟ್ವರೆಗೂ ಸೇಮ್ ಮೆಜರ್ಮೆಂಟೇ ಇರಬೇಕು. ಸ್ಟಿಚ್ ಮಾರ್ಜಿನ್ ಸೇಮ್ ಇರಬೇಕು. ಈಗ ಇದನ್ನು ಈ ರೀತಿ ತಿರುಗಿಸಿ ಈ ಸ್ಟಿಚ್ ಏನು ಹಾಕಿರ್ತೀರ ಇದನ್ನು ಈ ಪೀಸ್ ಏನಿದೆ ಎಕ್ಸ್ಟ್ರಾ ಕಾಜಾಪಟ್ಟಿ ಏನಿದೆ ಇದ್ರ ಕಡೆ ತಿರುಗಿಸಿ ಇದ್ರ ಮೇಲೆ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಈ ಸ್ಟಿಚ್ಚನ್ನ ಕಾಣಿಸ್ದೇ ಇರೋ ರೀತಿ ಇದು ಕರೆಕ್ಟಾಗಿ ಇದ್ರ ಮೇಲೇ ಮಡಚ್ಕೋಬೇಕು. ಈಗ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಂತ ಅಂದಾಜು ನೋಡಿಕೊಂಡು ನೀವು ಉಕ್ಸ್ ಲಾಕ್ನ ಮಾಡ್ಕೋಬೋದು. 4 ಇದ್ದರೆ 4, 5 ಇದ್ದರೆ 5, 6 ಇದ್ದರೆ 6 ಎಷ್ಟು ಬಂದಿರುತ್ತೋ ಅದನ್ನು ನೋಡಿಕೊಂಡು ಅದ್ರ ಮೇಲೆ ಈ ಲಾಕ್ಗಳನ್ನ ಮಾಡ್ಕೊಳ್ಳೋದು. ಅದು ಅಷ್ಟೇ ನೋಡಿ, ಈ ರೀತಿ ವಿ ಶೇಪಲ್ಲಿ ಬರಬೇಕು ನಮಗೆ, ಆವಾಗ ನೀಟಾಗಿ ಕಾಣಿಸುತ್ತೆ ಅದು. ಇದು ಅಷ್ಟೇ ವಿಡ್ತ್ ಸೇಮ್ ಕೊಟ್ಕೋಬೇಕು. ನೋಡಿ 5 ಬಂದಿದೆ. ಎಲ್ಲ ಗ್ಯಾಪು ಕರೆಕ್ಟಾಗಿದೆ.
ಆಮೇಲೆ ಇನ್ನೂ ಒಂದೇನೆಂದರೆ, ನೀವು ಈ ರೀತಿ ಲಾಕ್ ಹಾಕುವಾಗ ಈ ಏನಿರುತ್ತೆ ಈ ಬಾಡಿ ಪೀಸ್ ಮೇಲೆ ಒಂದು ಸ್ಟಿಚ್ ಆದ್ರೂ ಈ ಬಾಡಿ ಪೀಸ್ ಮೇಲೆ ಬಂದು ಹೋಗೋದ್ರಿಂದ ಇದು ನೀಟಾಗಿರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನಾವು ಹುಕ್ಸ್ ಹಾಕುವಾಗ ಈ ರೀತಿ ಎಲ್ಲ ಬಿಟ್ವಿ ಅಂದರೆ ಹುಕ್ಸು ನೀಟಾಗಿ ಇದಕ್ಕೆ ಸರಿ ಬರಲ್ಲ ಅದು. ಹಾಗಾಗಿ ಒಂದು ಸ್ಟಿಚ್ ಆದ್ರೂ ಈ ಬಾಡಿ ಮೇಲೆ ಬಂದು ಹೋಗೋದ್ರಿಂದ ಇದು ನೀಟಾಗಿ ಬರುತ್ತೆ. ಇಲ್ಲಿ ಏನಿದೆ ಇದು ಎಕ್ಸ್ಟ್ರಾ ಕರೆಕ್ಟಾಗಿ ರೌಂಡ್ ಶೇಪಿಗೆ ಇದನ್ನು ಕಟ್ ಮಾಡ್ಕೋಬೇಕು. ಈಗ ನಾನು ಇದನ್ನು ಎಡಗಡೆ ಭಾಗ ಲೆಫ್ಟ್ ಸೈಡಿಗೆ ಹಚ್ತಾ ಇದ್ದೀನಿ. ಇದು ಡಬಲ್ ಪಟ್ಟಿ. ನಾನು ಡಬಲ್ ಪಟ್ಟಿದು ಸಿಂಗಲ್ ಪಟ್ಟಿದು ಎಲ್ಲ ನಿಮಗೆ ಡಿಟೇಲಾಗಿ ಓದು ಕ್ಲಾಸಲ್ಲೆಲ್ಲ ಹೇಳಿದ್ದೀನಿ. ಓದು ಕ್ಲಾಸಲ್ಲಂದರೆ ನೆಕ್ಸ್ಟ್ ಬ್ಲೌಸ್ ಇದೆಯಲ್ಲ ಅದರಲ್ಲೂ ಕೂಡ ಹೇಳಿದ್ದೀನಿ. ಅದನ್ನು ನೋಡಿ, ಇದು ಡಬಲ್ ಪಟ್ಟಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇದನ್ನು ಆವಾಗಲೇ ಥ್ರೆಡ್ ಎಲ್ಲ ಕಟ್ ಮಾಡಿಬಿಡಿ, ನೀಟಾಗಿ ಕಾಣಿಸುತ್ತೆ ಬ್ಲೌಸು. ನೋಡಿ ಇಲ್ಲಿ ಇದೆಯಲ್ಲ, ಈಗ ಇದನ್ನು ಈ ರೀತಿ ತಿರುಗಿಸಿ ಈ ಎಕ್ಸ್ಟ್ರಾ ಪೀಸ್ ಏನಿದೆ ಇದಕ್ಕೆ ಇಲ್ಲಿ ಸ್ಟಿಚ್ ಬರಬೇಕು. ಇದನ್ನು ನೀಟಾಗಿ ಈ ರೀತಿ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕಿದೆ. ಈಗ ನೆಕ್ಸ್ಟ್ ಇದನ್ನು ಈ ಕಡೆ ಟರ್ನ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಇನ್ನೊಂದು ಏನು ಅಂದರೆ, ನೀವೇನಾದರೂ ಈ ಪೀಸ್ನ ಸಪೋಸು ದೊಡ್ಡದಾಗಿ ಕಟ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಆವಾಗ ನೀವೇನು ಮಾಡ್ಬೋದು, ಬೇಕಿದ್ದರೆ ಒಂದು ಪಾಯಿಂಟಷ್ಟು ಸ್ಟಿಚ್ನ ಈ ಕಡೆ ಹಾಕ್ಕೋಬೋದು. ಇದೇನಾದರೂ ತುಂಬ ಅಗಲ ಕಾಣಿಸ್ತಾ ಇದೆ ಅಂತ ಅನಿಸ್ತು ಅಂದರೆ ನಿಮಗೆ ಈ ಸ್ಟಿಚ್ನ ಇಲ್ಲಿಗೆ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇದನ್ನು ಹಾಕಬೇಕಾದ್ರೆ ನೋಡಿ, ಇವೆರಡು ಬೆರಳು ಈ ರೀತಿ ಇಟ್ಕೊಂಡಾಗ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಈ ಕಡೆ ಸೀದಾ ಸೈಡಲ್ಲಿ ಏನಾಗಿರುತ್ತೆ ಎಲ್ಲ ಒಂಥರ ಉಬ್ಬಿ ಬರೋ ರೀತಿ ಆಗ್ತಾ ಇರುತ್ತೆ. ಆ ಥರ ಆಗಬಾರ್ದು ಅಂದರೆ ಇವೆರಡು ಬೆರಳನ್ನ ಈ ಥರ ಇಟ್ಕೊಂಡು ಹಾಕ್ಕೋಬೇಕು. ನೋಡಿ ಈ ರೀತಿ ಎಡಗಡೆ ಸೈಡ್ ಇಲ್ಲಿ ಹುಕ್ ಬರುತ್ತೆ ನಮಗೆ. ಇದನ್ನಾದರೂ ಅಷ್ಟೇ ನಾವು ರೌಂಡ್ ಶೇಪಲ್ಲಿ ನೀಟಾಗಿ ಕಟ್ ಮಾಡ್ಕೋಬೇಕು. ಇದನ್ನು ಕಟ್ ಮಾಡುವಾಗ ನಾವು ಈ ರೀತಿ ಇಟ್ಕೊಂಡು ಕಟ್ ಮಾಡಬಾರ್ದು. ಈ ರೀತಿ ಇಟ್ಕೊಂಡು ಕಟ್ ಮಾಡಿದರೆ ಈ ಬಟ್ಟೆ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಸಪೋಸ್ ಸಿಸರ್ ಏನಾದರೂ ತುಂಬ ಶಾರ್ಪ್ ಇತ್ತು, ನೀವು ಬಿಗಿನರ್ಸ್ ಆಗಿದ್ದರೆ, ನಿಮಗೆ ಇನ್ನೂ ಸಿಸರ್ ಕಂಟ್ರೋಲ್ ಸರಿ ಇಲ್ಲ ಅನ್ನೋ ಆಗಿದ್ದರೆ ಈ ಸೈಡಿಂದ ಕಟ್ ಮಾಡಬೇಡಿ, ಕರೆಕ್ಟಾಗಿ ಈ ಕಡೆಯಿಂದ ಇಟ್ಕೊಳ್ಳಿ. ಯಾವುದೇ ಆಯಿತು ನಾವು ಈ ಎಡ್ಜ್ ನಾವು ಈ ಥರ ಪಾಯಿಂಟ್ ಹಾಕುವಾಗ ನಮಗೆ ಎಂಡ್ ಇರಬೇಕು. ಇದನ್ನು ಒಂದ್ರ ಮೇಲೆ ಒಂದು ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಎಷ್ಟಿದೆ ಅಂತ ನೋಡ್ಕೋಬೇಕು. ಕಂಪಲ್ಸರಿ ಇದನ್ನು ನೀವು ನೋಡಲೇಬೇಕು. ಯಾಕೆ ಅಂದರೆ ಈ ಸೈಡ್ದು ನಮಗೆ ಜಾಸ್ತಿ ಎಡಗಡೆ ಭಾಗದ್ದೇನಿದೆ ಹುಕ್ಸ್ ಹಚ್ಚುತ್ತೀವಲ್ಲ, ಅದು ಒಂದು ಅರ್ಧ ಇಂಚಾದರೂ 1/4 ಇಂಚಾದ್ರೂ ಎಕ್ಸ್ಟ್ರಾ ಬಂದೇ ಬರುತ್ತೆ. ಇದನ್ನು ಕಟ್ ಮಾಡಿಕೊಂಡೇ ನೀವು ಪೈಪಿಂಗ್ನ ಹಚ್ಚಬೇಕಾಗತ್ತೆ. ನೋಡಿ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ನೋಡಿ, ಇದು ಒಂದು 1/4 ಇಂಚು ಜಾಸ್ತಿ ಇದೆ. ನಾನೇನು ಮಾಡ್ತೀನಿ, ಇದನ್ನು ಈ ರೀತಿಯಾಗಿ ಅದೇ ರೌಂಡ್ ಶೇಪಿಗೆ ಬರೋ ಹಾಗೆ ಕಟ್ ಮಾಡ್ಕೋಬೇಕು. ಇದನ್ನ ಕಟ್ ಮಾಡಿದಿರ ನೀವು ಆಮೇಲೆ ಪೈಪಿಂಗ್ ಎಲ್ಲ ರೆಡಿ ಆದಮೇಲೆ ಒಂದು ಹೆಚ್ಚು ಕಡಿಮೆ ಇತ್ತು ಅಂದರೆ ಬ್ಲೌಸು ಬಿಚ್ಚಿ ಇದು ಮಾಡೋದಕ್ಕಿಂತ ಫಸ್ಟೇ ಈ ರೀತಿ ನೋಡಿಕೊಂಡು ಮಾಡಬೇಕಾಗತ್ತೆ. ಆಮೇಲೆ ನೋಡಿ ಪೈಪಿಂಗ್ ಪೀಸು, ನಾನು ಪೈಪಿಂಗ್ ಪೀಸು ಇದು ಸೀದಾ ಇದೆ, ಉಲ್ಟಾ ನೋಡಿ ಕೆಳಗಡೆ ಇದೆ, ಸೀದಾ ಇಲ್ಲಿ ಮೇಲೆ ಇದೆ, ಇದು ಕೂಡ ಸೀದಾ ಒಳಗಡೆ ಇದೆ, ಉಲ್ಟಾ ಮೇಲೆ ಇದೆ. ಈ ಥರ ಹಾಕ್ಕೊತಾ ಇದ್ದೀನಿ. ನನಗೆ ಈ ಥರ ರೂಢಿ ಇರೋದ್ರಿಂದ ನಾನು ಈ ಥರ ಪೈಪಿಂಗ್ ಮಾಡ್ತೀನಿ. ನಿಮಗೇನಾದರೂ ಮೇಲೇ ಪೈಪಿಂಗ್ ಬರೋ ರೀತಿ ಅಟ್ಯಾಚ್ ಮಾಡ್ತಾಯಿದ್ರೆ ಆ ರೀತಿ ಕೂಡ ಮಾಡ್ಬೋದು. ಈ ಪೈಪಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ
ಇದು ಏನಿದೆ ಇಲ್ಲಿ ನಾವು ಫೋಲ್ಡ್ ಮಾಡಿರ್ತೀವಲ್ಲ, ಇಲ್ಲಿ ಒಂದು ಚೂರು ಇದನ್ನು ಇಷ್ಟು ಎಳಿಬೇಕು ನೋಡಿ. ತುಂಬ ಎಲ್ಲ ಹಿಂಗೆ ಎಳೆಯೋ ಹಾಗಿಲ್ಲ, ಸ್ವಲ್ಪ ಇಷ್ಟೇ ಕಾಣಿಸ್ತಾ ಇದೆಯಾ, ಇಷ್ಟೇ ಎಳೆದು ಸ್ಟಿಚ್ ಹಾಕ್ಕೋಬೇಕು. ನೋಡಿ ನಾನು ಎಷ್ಟು ಎಳಿತೀನಿ ಅಂತ. ಈ ಇದು ಬಲಗಡೆ ಕೈಯಲ್ಲಿ ಈ ಬೆರಳಿಂದ ಇದನ್ನು ಈ ರೀತಿ ಎಳಿಬೇಕು. ಈ ಕೈಯಿಂದ ಎಡಗಡೆ ಕೈಯಲ್ಲಿ ನಾವು ಬಟ್ಟೆನ ಇದನ್ನು ಸೀದಾ ಮಾಡಿಕೊಂಡು ಇದಕ್ಕೆ ಕೊಡ್ತಾ ಹೋಗಬೇಕು. ಎರಡು ಸೇಮ್ ಇರಬೇಕು. ಎರಡು ಸೇಮ್ ಅಂದರೆ ಈ ಪೀಸು, ಈ ಬಾಡಿ ಪೀಸು, ಪೈಪಿಂಗ್ ಪೀಸ್ ಏನಿದೆ ಇದು ಕರೆಕ್ಟಾಗಿರಬೇಕು. ಇದನ್ನು ಪೀಸ್ನ ಎಳಿ ಎಂದಿದ್ದಾರೆ ಅಂತ ನೀವೇನಾದರೂ ಇಲ್ಲಿ ಹಿಡ್ಕೊಂಡು ಎಳೆದ್ರಿ ಅಂದರೆ ಪೈಪಿಂಗು ರಾಂಗ್ ಆಗುತ್ತೆ. ಇಲ್ಲಿ ಹಿಡ್ಕೊಂಡೇ ಎಳಿಬೇಕು. ಒಂದು ಚೂರು ಅದು ಸುಮ್ಮನೆ ಎಳೆದಿದ್ದೀವೋ ಇಲ್ಲ ಅನ್ನೋ ರೀತಿ ಸ್ವಲ್ಪ ಇಷ್ಟು ಮಾಡಿಕೊಂಡು ಈ ಪೀಸ್ನ ಟಚ್ ಮಾಡೋದ್ರಿಂದ ಇದು ಎರಡು ಪೀಸು ಈವನ್ ಆಗಿ ಬರುತ್ತೆ. ನೆಕ್ಸ್ಟು ಪೈಪಿಂಗಲ್ಲಿ ಫಿನಿಶಿಂಗಲ್ಲಿ ನೀಟಾಗಿ ಬರುತ್ತೆ. ಅದು ಹೇಗೆ ಅಂತ ಇದು ಫಿನಿಶಿಂಗ್ ಆದಮೇಲೆ ನಾನು ತೋರಿಸ್ತೀನಿ ನಿಮಗೆ. ಒಂದು ಕಡೆ ಈ ಮಾರ್ಜಿನ್ನು, ಇನ್ನೊಂದು ಕಡೆ ಇನ್ನೂ ಅಗಲ ಮಾರ್ಜಿನ್ನು, ಒಂದು ಕಡೆ ಕಡಿಮೆ ಮಾರ್ಜಿನ್ನು. ಈ ಪೈಪಿಂಗಲ್ಲಿ ಏನು ಹೇಳ್ತೀರಾ ನೀವು, ಎಲ್ಲ ಕಡೆ ಕಟ್ ಮಾಡೋದ್ರಿಂದ ಹಿಡಿದು ಈ ಪೀಸ್ ಜಾಯಿಂಟ್ ಮಾಡೋದಾಯಿತು, ಈ ಪೀಸ್ ಒಂದಕ್ಕೊಂದು ಜಾಯಿಂಟ್ ಮಾಡಿದ್ಮೇಲೆ ಇದು ಫೋಲ್ಡಿಂಗ್ ಮಾಡೋದಾಯಿತು, ಈ ಎರಡೂ ಪೀಸ್ ಇಟ್ಕೊಂಡು ನಾವು ಅಟ್ಯಾಚ್ ಮಾಡ್ತೀವಲ್ಲ, ಪ್ರತಿಯೊಂದು ಕರೆಕ್ಟಾಗಿತ್ತು ಅಂದರೆ ಪೈಪಿಂಗ್ ಯಾವ ಕಾರಣಕ್ಕೂ ಫೇಲ್ ಆಗೋದೇ ಇಲ್ಲ. ಅದು ನೋಡಿ ನಾನು ಎಷ್ಟು ಹೇಳ್ತೀನಿ ಅಂತ. ಇದು ರೌಂಡ್ ಕಟ್ ಮಾಡಿರ್ತೀವಲ್ಲ, ಇದು ಯಾವ ರೀತಿ ರೌಂಡ್ ಇರುತ್ತೋ ಅದೇ ರೀತಿಗೆ ರೌಂಡ್ಗೆ ತಿರುಗಿಸ್ಬೇಕು ನಾವು. ನೋಡಿ ಇಷ್ಟಾದಮೇಲೆ ಅರ್ಧ ಇಂಚ್ವರೆಗೂ ಮುಂದೆ ಬಿಟ್ಟು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿಕೊಂಡು ನಂತರ ಇಲ್ಲಿ ಇನ್ನೂ ಒಂದು ಏನಂದರೆ, ತುಂಬ ಜನ ಬಿಗಿನರ್ಸು ಮಿಸ್ಟೇಕ್ ಮಾಡೋದು ಇಲ್ಲೇ. ನೀವು ಇದನ್ನಿದೆಯಲ್ಲ ನೋಡಿ, ಈ ರೀತಿ ಕರೆಕ್ಟಾಗಿ ಇದನ್ನು ಫೋಲ್ಡ್ ಮಾಡಿಕೊಂಡು ಇದು ಏನಿದೆ ಇದು ಪೀಸು, ಒಬ್ಬೊಬ್ರದ್ದು ನಾನು ತುಂಬ ಬ್ಲೌಸುಗಳನ್ನ ನೋಡಿದ್ದೀನಿ ಈ ರೀತಿ ಮಾಡಿರ್ತಾರೆ. ಇದು ತುಂಬಾ ರಾಂಗ್ ಮೆಥಡ್. ಇದು ಈ ಥರ ಮಾಡಿ ನೀವು ಫೋಲ್ಡ್ ಮಾಡಿದ್ರಿ ಅಂದರೆ ನೋಡಿರಿ ಬ್ಯಾಕಲ್ಲಿ ಎಷ್ಟು ನೀಟಾಗಿ ಕಾಣಿಸೋದಿಲ್ಲ. ಈ ರೀತಿ ಎಲ್ಲ ಇರುತ್ತೆ ಒಂದೊಂದು ಬ್ಲೌಸು. ಇದು ಈ ರೀತಿ ಬರಬಾರ್ದು ಅಂದರೆ ಇದನ್ನು ಕರೆಕ್ಟಾಗಿ ಇದನ್ನು ಮಡ್ಚ್ಕೋಬೇಕು ನಾವು. ಇದು ಪೀಸ್ ಅಟ್ಯಾಚ್ ಮಾಡೋಕ್ಕೆ ಅಂತ ಅಟ್ಯಾಚ್ ಮಾಡಿರ್ತೀವಲ್ಲ, ಇದಕ್ಕಿಂತ ಹೆಚ್ಚೆಚ್ಚಿಗೆ ಬಿಟ್ಬಿಟ್ಟು ಕೂಡ ಜಾಸ್ತಿ ಮಾಡಬಾರ್ದು, ಇದಕ್ಕಿಂತ ಕಡಿಮೆನೂ ಬಿಡಬಾರ್ದು. ಅರ್ಧ ಇಂಚು ಕರೆಕ್ಟಾಗಿ ಬಿಟ್ಟು ನೀವು ಎಕ್ಸ್ಟ್ರಾ ಇರೋ ಪೈಪಿಂಗ್ ಪೀಸ್ನ ಕಟ್ ಮಾಡಿಕೊಂಡು ನೋಡಿ ಇಲ್ಲಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿ, ಇದು ಏನಿದೆ ಇದು ನಾವು ಸ್ಟಿಚ್ ಮಾಡಿರ್ತೀವಲ್ಲ ಬಾಡಿ ಪೀಸು, ಪೈಪಿಂಗ್ ಪೀಸು, ಅದು ಈ ಪೈಪಿಂಗ್ ಪೀಸ್ ಕಡೆ ಟರ್ನ್ ಆಗಬೇಕು. ನೋಡಿ ಇದು ಆದಮೇಲೆ ಇಷ್ಟು ಫೋಲ್ಡ್ ಮಾಡಿಕೊಂಡ್ರೆ ಪೈಪಿಂಗು ಕರೆಕ್ಟಾಗಿ ಬರುತ್ತೆ. ನೋಡಿ ಇನ್ನೂ ಒಂದು ಏನಂದರೆ, ಈ ಸ್ಟಿಚ್ ಹಾಕುವಾಗ ನೀವು ಇಲ್ಲಿ ರಫ್ ಹೊಡ್ಕೊಂಡು ನಂತರ ಒಂದು ಸ್ಟಿಚ್ಚು ಇಷ್ಟು ಒಂದು ಪಾಯಿಂಟಿಗೆ ಇಲ್ಲಿ ಬಂದು ಬರೋದ್ರಿಂದ ಏನಾಗುತ್ತೆ, ಇಲ್ಲಿ ಈ ಥರ ಇರೋ ಪೀಸು ಇದು ಮುಂದೆ ಎದ್ದಿರಲ್ಲ, ಇದು ನೀಟಾಗಿ ಇಷ್ಟು ಕುತ್ಕೊಂಡಿರುತ್ತೆ. ನೋಡಿ ಇನ್ನೊಂದು ಸಲ ತೋರಿಸ್ತೀನಿ. ಕರೆಕ್ಟಾಗಿ ಇಷ್ಟಕ್ಕೆ ಮಾಡ್ಕೊಳ್ಳಿ. ಅದು ಮತ್ತು ಇಲ್ಲಿ ನೀವು ಇದು ಇದೆಯಲ್ಲ, ಹಿಂಗೂ ಹೋಗಬಾರ್ದು, ತುಂಬ ಹಿಂಗೂ ಬರಬಾರ್ದು. ಇದಕ್ಕೆ ಕರೆಕ್ಟಾಗಿ ಮಡಚಿ ಈ ಸ್ಟಿಚ್ ಏನಿದೆ ಇದಕ್ಕೆ ಕರೆಕ್ಟಾಗಿರಬೇಕಿದು. ಇಷ್ಟು ಕರೆಕ್ಟಾಗಿದ್ದಾಗ ಇದನ್ನು ನಾವು ಇಷ್ಟು ಮಡಚಿದ್ರೆ ಪೈಪಿಂಗು ನೀಟಾಗಿ ಬರುತ್ತೆ. ನೋಡಿ ಇಷ್ಟೇ. ಇದು ಈ ಪೀಸ್ ಏನಿದೆ ಇದು ನಾವು ಬಾಡಿ ಪೀಸು ಪೈಪಿಂಗ್ ಪೀಸ್ ಅಟ್ಯಾಚ್ ಮಾಡಿರ್ತೀವಲ್ಲ, ಪೈಪಿಂಗ್ ಪೀಸ್ ಕಡೆ ತಿರುಗಿಸಿ ಇದನ್ನು ಈ ಬೆರಳಿಂದ
ಇದನ್ನು ಈ ಥರ ಮಡ್ಚ್ಕೋಬೇಕಾಗತ್ತೆ. ಮಡ್ಚ್ಕೊಂಡು ಈ ಎರಡು ಬೆರಳಿಂದ ಇದನ್ನು ಈ ರೀತಿ ಒಂಥರ ದಪ್ಪ ದಾರ ಇರುತ್ತಲ್ಲ, ಪೈಪಿಂಗ್ ಥ್ರೆಡ್ ಇರುತ್ತಲ್ಲ, ಆ ರೀತಿ ಆಗಬೇಕು, ನಮ್ಮ ಕೈಗೆ ಫೀಲ್ ಆಗಬೇಕದು. ಆ ಥರ ಆದಾಗ ಇದು ಕರೆಕ್ಟಾಗಿ ಬರುತ್ತೆ ಪೈಪಿಂಗು ಅಂತ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ. ನೋಡಿ, ಇದನ್ನು ಈ ಕಡೆ ತಿರುಗಿಸಿ ಇವೆರಡೂ ಬೆರಳು ಇಲ್ಲಿ ಹಿಡ್ಕೊಂಡಿರ್ಬೇಕು ನಾವು. ಇವೆರಡೂ ಬೆರಳಿಂದ ಈ ಹೆಬ್ಬೆರಳೇನಿದೆ ಇದರಲ್ಲಿ ನಾವು ಪೈಪಿಂಗ್ ಪೀಸ್ ಕಡೆ ಈ ಸ್ಟಿಚಿಂಗ್ ಮಾರ್ಜಿನ್ ಏನಿದೆ ಅದನ್ನು ಈ ಕಡೆ ತಳ್ಳಬೇಕಿದು. ಈ ಬೆರಳಿಂದ ಇದನ್ನು ಈ ಕಡೆ ತಳ್ಳಿ ಬಲಗಡೆ ಕೈ ಈ ಎರಡು ಬೆರಳಿಂದ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡ ನಂತರ ಎರಡೂ ಬೆರಳಿಂದ ನಾವು ಇದನ್ನು ಕರೆಕ್ಟಾಗಿ ಈ ರೀತಿ ಮಾಡ್ಕೋಬೇಕು. ಮಾಡ್ಕೊಂಡಾಗ ನಮ್ಗೆ ಏನಾಗಬೇಕು, ಕೈಗೆ ಇದು ಸ್ವಲ್ಪ ದಪ್ಪ ಫೀಲ್ ಆಗಬೇಕು. ಆವಾಗ ಇದು ಕರೆಕ್ಟಾಗಿ ಬರುತ್ತೆ ಅಂತ. ಫುಲ್ಲು ಫಸ್ಟಿಂದ ಲಾಸ್ಟ್ವರೆಗೂ ಇದೇ ರೀತಿನೇ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾಡಬೇಕಿಲ್ಲಿ. ನೋಡಿ, ಇದು ನಾವು ಪೈಪಿಂಗ್ ಪೀಸು ಫಿನಿಶಿಂಗ್ ಯಾವ ರೀತಿ ಅಂದರೆ ಈ ರೀತಿ ನಾವು ಇಲ್ಲೇ ರೌಂಡ್ ಹಾಕಿದ್ರೂ ನೋಡಿ ಅದು ಈ ಥರ ಟರ್ನ್ ಆಗಬಾರ್ದು. ಕರೆಕ್ಟಾಗಿ ಈ ರೀತಿ ಕುತ್ಕೊಂಡಾಗ ಮಾತ್ರ ಫ್ರಂಟು ಬ್ಯಾಕು ರೌಂಡು ಏನಿರುತ್ತೆ ಅದು ಕರೆಕ್ಟಾಗಿ ಈ ರೀತಿ ನಾವು ಹಿಂಗೆ ಹಾಕಿದಾಗ ಇದು ಈ ಥರ ಕುತ್ಕೋಬೇಕು. ಇದು ಈ ಕಡೆ ಟರ್ನ್ ಆಗಬಾರ್ದು ಅಂದರೆ ನಾನು ಇಷ್ಟೊತ್ತನ ನಿಮ್ಗೆ ಏನೆಲ್ಲ ಹೇಳಿದೆ, ಕಟಿಂಗಲ್ಲೂ ಹೇಳಿದ್ದೀನಿ, ಈ ಸ್ಟಿಚಿಂಗ್ ಸ್ಟಾರ್ಟಿಂಗಿಂದನೂ ಹೇಳಿದ್ದೀನಿ. ಅದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಅಂದರೆ ನೀವು ಕೂಡ ಇದೇ ರೀತಿ ನೀಟಾಗಿ ಪೈಪಿಂಗ್ನ ಕಲಿಬೋದು. ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲೂ ನಿಮಗೆ ಪೈಪಿಂಗು ಫೇಲ್ ಆಗೋ ಚಾನ್ಸೇ ಇಲ್ಲ. ನೋಡಿ, ಒಂಚೂರಾದರೂ ಈ ಸ್ಟಿಚ್ ಏನಿದೆ ನಮಗೆ ಯಾವಾಗೂ ಅಷ್ಟೇ ಈ ಬಾಡಿ ಪೀಸ್ ಮೇಲೇ ಇರಬೇಕು. ನೋಡಿ, ಫ್ರಂಟ್ ಆಯಿತು ಬ್ಯಾಕ್ ಆಯಿತು ಎಲ್ಲೂ ನಮಗೆ
ನೀಟಾಗಿ ಇರುತ್ತೆ. ಈ ರೀತಿ ಸ್ಟಿಚ್ ಮಾಡಿದ್ರಿ ಅಂದರೆ ಖಂಡಿತ ನಿಮ್ಮ ಬ್ಲೌಸಲ್ಲಿ ನೀವು ಫೇಲ್ ಆಗೋದೇ ಇಲ್ಲ. ನೋಡಿ, ಈಗ ಸ್ಲೀವ್ ಅಟ್ಯಾಚ್ನ ಮಾಡ್ಕೋಬೇಕು. ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಕರೆಕ್ಟಾಗಿ ಇಷ್ಟು ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ನಂತರ ಇದನ್ನೇನು ಮಾಡಬೇಕು, ಮೇಲೆ ಹಾಕ್ಕೊಳ್ಳೋದು. ಇದು ಸೆಂಟರ್ ನ್ಯಾಚು, ಸೆಂಟರ್ ಭುಜ ಜಾಯಿಂಟಿಗೆ ಬರಬೇಕು. ಇದು ಫ್ರಂಟ್ ನ್ಯಾಚು ಮುಂಭಾಗಕ್ಕೆ ಬರಬೇಕು, ಹಿಂದಕ್ಕೆ ಹೋಗುವಾಗಿಲ್ಲ ಅದು. ನೋಡಿ, ಈ ರೀತಿ ಇಟ್ಕೊಂಡು 2 ಪೀಸ್ ನೋಡಿ ಈ ಥರ ನಾನು ಎಷ್ಟಕ್ಕೆ ಸ್ಟಿಚ್ ಹಾಕ್ತೀನಿ ಅನ್ನೋದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. ಭುಜ ಜಾಯಿಂಟ್ ಮಾಡಿರ್ತೀವಲ್ಲ, ಇದು ಯಾವ ಕಡೆ ಪೈಪಿಂಗ್ ಮಾಡುವಾಗ ಟರ್ನ್ ಆಗಿದೆ, ಸ್ಲೀವ್ ಅಟ್ಯಾಚ್ ಮಾಡುವಾಗ್ಲೂ ಇದು ಈ ಕಡೆನೇ ಇರಬೇಕು. ನೋಡಿ, ನೀವೇನಾದರೂ ಇದನ್ನು ಈ ರೀತಿ ಮಾಡಿದ್ರೆ ಅಂದರೆ ರಾಂಗ್ ಆಗುತ್ತೆ. ಇದು ಯಾವ ಕಡೆ ಇದೆಯೋ ಆ ಕಡೆನೇ ಟರ್ನ್ ಆಗಿರಬೇಕು. ನಿಮಗೇನಾದರೂ ಅದು ಸರಿಯಾಗಿ ಗೊತ್ತಾಗಲಿಲ್ಲ ಅಂದರೆ ಏನು ಮಾಡಿ, ಫಸ್ಟ್ ಇಲ್ಲೊಂದು ಸ್ಟಿಚ್ ಹಾಕ್ಕೊಂಡು ನಂತರ ಸ್ಲೀವ್ ಅಟ್ಯಾಚನ್ನು ಮಾಡ್ಕೋಬೋದು. ಅರ್ಧ ಇಂಚು ಮಾರ್ಜಿನಿಗೆ ಹಾಕ್ಕೋಬೇಕು. ಈ ಸ್ಲೀವ್ ಅಟ್ಯಾಚ್ನ ಸ್ಟಿಚ್ನ ಅರ್ಧ ಇಂಚಿಗೆ ಹಾಕಬೇಕು. ಇದರಲ್ಲಿ ಯಾವುದೇ ಕಾರಣಕ್ಕೂ ಈ ಪೀಸ್ ಎಳೆಯೋದು ಮಾಡೋಕ್ಕೆ ಹೋಗಬಾರ್ದು. ಸ್ಲೀವ್ ಏನಾದರೂ ಸಾಲ್ಟೇಜ್ ಇದೆ, ಕಡಿಮೆ ಇದೆ ಅಂತಂದಾಗ ನಾವಿಲ್ಲಿ ಜಾಯಿಂಟ್ ಮಾಡಿಕೊಂಡು ಅಟ್ಯಾಚ್ ಮಾಡಬೇಕೆ ಹೊರತು ಇದು ಕಡಿಮೆ ಇದೆ ಬಾ ಅಂತ ಇದನ್ನು ಫುಲ್ಲು ಹಿಂಗೆ ಎಳೆದು ಎಲ್ಲ ಜಾಯಿಂಟ್ ಮಾಡೋ ಹಾಗಿಲ್ಲ. ಹಾಗೆಯೇ ಇದೇನಾದರೂ ದೊಡ್ಡದಿದೆ ಅಂದರೆ ಇದನ್ನ ಯಾಕೆ ಕಟ್ ಮಾಡೋದು, ಇದರಲ್ಲೇ ಕೂಡಿಸ್ಬಿಡೋಣ ಅಂತ ಇದನ್ನು ಲೂಸ್ ಬಿಟ್ಟು ಈ ಪೀಸ್ನ ಹಿಂಗೆ ಎಳೆದು ಏನಾದರೂ ಅಟ್ಯಾಚ್ ಮಾಡಿದ್ರೆ ಅಂದರೂ ಕೂಡ ನಿಮಗೆ ತುಂಬಾ ಹಾರ್ಮೋನಲ್ ರಿಂಕಲ್ಸ್ ಪ್ರಾಬ್ಲಮ್ಸ್ ಬರೋದೇ ಇದರಿಂದ. ಈ ಸ್ಲೀವ್ ಅಟ್ಯಾಚ್ನ ನೀಟಾಗಿ ಕಲ್ತ್ರಿ ಅಂದರೆ ಆದಷ್ಟು ರಿಂಕಲ್ಸ್ನ ಅವಾಯ್ಡ್ ಮಾಡ್ಬೋದು. 2 ಪೀಸು ಈವನ್ ಆಗಿರಬೇಕು, ಯಾವುದನ್ನು ಎಳಿಬಾರ್ದು, ಯಾವುದನ್ನು ಲೂಸ್ ಬಿಡಬಾರ್ದು. ನೋಡಿ, ಎಲ್ಲ ಕಡೆ ಮಾರ್ಜಿನ್ನು ಒಂದೇ ಲೆವೆಲ್ಲಿಗೆ ಇರಬೇಕು. ಈ ಬಾಡಿ ಪೀಸು ಸ್ಲೀವ್ ಪೀಸ್ ಏನಿದೆ ಇದು ಕರೆಕ್ಟಾಗಿರಬೇಕು. ನೋಡಿ, ಈಗ ಹಿಡ್ದಾಗ ನಮಗೆ ಇದು ಕರೆಕ್ಟಾಗಿ ಈ ಥರ ಕುತ್ಕೋಬೇಕಿದು. ಈ ಥರ ಇತ್ತು ಅಂದರೆ ಮಾತ್ರ ಎಲ್ಲೂ ನೋಡಿ ಒಂದು ಚೂರಾದರೂ ನಮಗೆ ರಿಂಕಲ್ಸ್ ಅನ್ನೋದು ಕಾಣಿಸೋದೇ ಇಲ್ಲ. ಒಬ್ಬೊಬ್ರು ಸ್ಲೀವ್ ಅಟ್ಯಾಚ್ ಮಾಡುವಾಗಲೇ ರಿಂಕಲ್ಸ್ ಮಾಡಿಬಿಟ್ಟಿರ್ತಾರೆ. ಆ ರೀತಿ ಎಲ್ಲ ಆಗಬಾರ್ದು. ಇದಕ್ಕೆ ಇನ್ನೊಂದು ಸ್ಟಿಚ್ನ ಹಾಕ್ಕೋಬೇಕು. ನಾನು ಒಂದೇ ಹಾಕಿದ್ದೀನಿ, 2 ಹಾಕಬೇಕು. ಇದಕ್ಕೆ ನಿಮಗೆ ಎಲ್ಲ ಕಡೆನೂ ನೀವು 2 ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ. ನಾನು ನಿಮಗೆ ಒಂದೊಂದು ಮಾತ್ರ ತೋರಿಸ್ತಾ ಇದ್ದೀನಿ. ನಾನು ಆ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ನೋಡಿದ್ದೆ, 2 ಕರೆಕ್ಟಾಗಿದೆ ಅಂದರೆ ಈ ಸೈಡ್ ಕೂಡ ಕರೆಕ್ಟಾಗಿ ಬರುತ್ತೆ. ಫಸ್ಟ್ನೇ ಸಲ ನೀವು ಸ್ಲೀವ್ ಅಟ್ಯಾಚ್ ಮಾಡುವಾಗ ಕಂಪಲ್ಸರಿಯಾಗಿ ಇದಕ್ಕೂ ಸರಿ ಇದೆಯಾ, ಎಷ್ಟಿದೆ, ಏನಾಗಿದೆ ಇದರಿಂದ ಅಂತ ನೋಡಿಕೊಂಡೇ ನೀವು ಸ್ಲೀವ್ ಅಟ್ಯಾಚ್ನ ಮಾಡ್ಕೋಬೇಕಾಗುತ್ತೆ. 2ನೇದು ಸ್ಲೀವ್ ಅಟ್ಯಾಚ್ ಮಾಡುವಾಗ ಆಲ್ರೆಡಿ ನಮಗೆ ಗೊತ್ತಾಗಿದೆ ಈಗ ಅದು ಎಷ್ಟು ಕರೆಕ್ಟ್ ಇದೆಯಾ, ಅಥವಾ 1/4 ಇಂಚು ಸಾಲ್ಟೇಜ್ ಇದೆಯಾ, ಅಥವಾ 1/4 ಇಂಚು ದೊಡ್ಡದಿದೆಯಾ ಅಂತ ನೋಡಿಕೊಂಡು ಅಟ್ಯಾಚ್ ಮಾಡಬೇಕು. ಈಗ ಫಸ್ಟು ನಾನು ಅಟ್ಯಾಚ್ ಮಾಡಿರೋದ್ರಿಂದ ಇದಕ್ಕೂ ಬಾಡಿ ಪೀಸ್ಗೂ ಸ್ಲೀವ್ ಪೀಸ್ಗೂ ಕರೆಕ್ಟಾಗಿದೆ, ಯಾವುದೇ ಹೆಚ್ಚು ಕಡಿಮೆ ಇಲ್ಲ. ಹಾಗಾಗಿ ನಾನು ಕರೆಕ್ಟಾಗಿ ಇಟ್ಕೊಂಡೆ ಸ್ಟಿಚ್ ಹಾಕ್ಕೊಂಡ್ಬಿಡ್ತೀನಿ. ಸ್ಲೀವ್ ಅಟ್ಯಾಚ್ ಆದಮೇಲೆ ನಿಮಗೆ ಈ ಕಡೆ ಇಷ್ಟಕ್ಕೆ ಹಾಕಿರ್ತೀರ ಅಂದ್ಕೊಳ್ಳಿ ಸ್ಟಿಚ್, ಈ ಸೈಡ್ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತೀರಾ, ಇಷ್ಟು ಅಗಲ ಹಾಕಿರ್ತೀರ, ಈ ಸೈಡ್ ಬರುವಾಗ ಒಂದಿಷ್ಟು ಕಡಿಮೆ ಹಾಕಿರ್ತೀರ. ಇದರಿಂದ ನಿಮಗೆ ಮಿಡ್ಲಲ್ಲಿ ಪ್ಲಸ್ ಮಾರ್ಕ್ ಬರೋದಿಲ್ಲ. ಅದು ಫಿನಿಶಿಂಗಲ್ಲಿ ಸೈಡ್ ಫಿಟ್ಟಿಂಗ್ ಏನು ಮಾಡ್ತೀವಿ ನಾವು ಆವಾಗ ಸರಿ ಬರೋದಿಲ್ಲ. ಇಲ್ಲಿ ಏನು ಮಾರ್ಜಿನ್ ಇರುತ್ತೋ, ನಾನು ಅದಕ್ಕೆ ಹೇಳೋದು ಫಸ್ಟು ನೀವು ಕ್ವಾಲಿಟಿ ಸ್ಟಿಚ್ನ ಖಂಡಿತ ಕಲಿಬೇಕು. ಅದರಿಂದ ನಿಮಗೆ ಬ್ಲೌಸ್ ತುಂಬಾ ನೀಟಾಗಿ ಬರುತ್ತೆ. ಈಗೇನಾದರೂ ನೀವು ಇಲ್ಲಿ ಅರ್ಧ ಇಂಚ್ ಹಿಡಿದು ಇಲ್ಲಿ 1/4 ಇಂಚ್ ಹಿಡಿದ್ರಿ ಅಂದರೆ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಏನಾಗುತ್ತೆ, ಇದು ಅಪ್ ಆ್ಯಂಡ್ ಡೌನ್ ಬರುತ್ತೆ. ಕಟ್ ಮಾಡಿರೋದೇನೋ ಕರೆಕ್ಟಾಗಿ ಕಟ್ ಮಾಡಿರ್ತೀವಿ, ನಾವು ಸ್ಟಿಚ್ ಮಾಡುವಾಗ ಏನಾದರೂ ಮಾರ್ಜಿನಲ್ಲಿ ಹೆಚ್ಚು ಕಡಿಮೆ ಮಾಡಿದ್ವಿ ಅಂದರೆ
ಅಲ್ಲಿ ಕೂಡ ಹಾಳಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಆದಷ್ಟು ನೋಡಿಕೊಂಡು ಕ್ವಾಲಿಟಿ ಸ್ಟಿಚ್ಚನ್ನ ಕರೆಕ್ಟಾಗಿ ಕಲಿಬೇಕು. ಫಸ್ಟಿಂದ ಲಾಸ್ಟ್ವರೆಗೂ ನಾವು ಒಂದೇ ಮಾರ್ಜಿನ್ ಮೇಂಟೈನ್ ಮಾಡಿದ್ವಿ ಅಂದರೆ ಪಕ್ಕಾ ಗೆಲ್ತೀರ ನೀವು ಬ್ಲೌಸಲ್ಲಿ. ನೋಡಿ, ಇದಕ್ಕೆ ಕಂಪಲ್ಸರಿ 2 ಸ್ಟಿಚ್ಚನ್ನ ಹಾಕ್ಕೋಬೇಕು. ಇದನ್ನು ಈ ರೀತಿ ಒಳಗಡೆ ಮಾಡಿಕೊಂಡು ಇದಕ್ಕೂ ಎಷ್ಟು ಹೆಚ್ಚು ಕಡಿಮೆ ಇದೆ ಅಂತ ನೋಡ್ಕೋಬೇಕು. ನೋಡಿ, ಇದು ಕರೆಕ್ಟಾಗಿರಬೇಕು. ಇದು ಎಷ್ಟು ಉಳಿತಾ ಇದೆ ಅಂತ ನೋಡಿಕೊಂಡು ಇದು ಎಷ್ಟು ಉಳಿದಿರುತ್ತೋ 1.5 ಇಂಚು ಅದನ್ನು ನಾವು ಇಲ್ಲಿ ಫೋಲ್ಡಿಂಗ್ನ ಮಾಡ್ಕೋಬೇಕು. ಈ ಸೈಡ್ ಕೂಡ ಅದೇ ರೀತಿಯಾಗಿ ನೋಡ್ಕೋಬೇಕು. ಈ ಸೈಡ್ ಸ್ಲೀವ್ಗೂ ಕರೆಕ್ಟಾಗಿ ಈ ಥರ ನೋಡ್ಕೋಬೇಕು. ಇದನ್ನು ವಿಡಿಯೋ ತುಂಬ ಲಾಂಗ್ ಆಗುತ್ತೇನೋ ಫ್ರೆಂಡ್ಸ್. ಲಾಂಗ್ ಆಗಿದ್ರೆ ಆದಷ್ಟು ನನಗೆ ಕಮೆಂಟ್ ಮಾಡಿ, ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಆದಷ್ಟು 2 ಪಾರ್ಟ್ ಮಾಡಿ ಹಾಕ್ತೀನಿ. ನೋಡಿ, ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು, ಯಾಕೆಂದರೆ ಕೆಲಸ ಒಂದು ಕಲಿತಾ ಇದ್ದೀರಿ ಅಂತ ಅಂದರೆ ಕರೆಕ್ಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಹೇಳಿದಾಗ ಮಾತ್ರ ಹೇಳ್ಕೊಟ್ಟಿದ್ದಕ್ಕೂ ಒಂದು ಇದಾಗುತ್ತೆ. ಸುಮ್ಮನೆ ನಾನು ಮುಂದೆ ಹೊಲಿದು ಬಿಡ್ತೀನಿ, ನನಗೆ ರೂಢಿ ಐತೆ, ನಿಮಗೆ ರೂಢಿ ಇಲ್ಲ ಅಂಥವ್ರಿಗೆ ಕಷ್ಟ ಆಗುತ್ತೆ. ನೋಡಿ, ಈಗಿದು ಸೈಡ್ ಬೆನ್ಪಟ್ಟಿನ ನಾನು ಈ ರೀತಿ ಮಡಚಿ ಹಾಕಿದ್ದೀನಿ. ಇದರಲ್ಲಿ ಪಟ್ಟಿ ಅಟ್ಯಾಚ್ ಮಾಡೋದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು, ಅದನ್ನು ನೋಡ್ಬೋದು ನೀವು. ಈಗೇನಿದೆ ಸೈಡ್ ಫಿಟ್ಟಿಂಗ್ನ ಮಾಡಬೇಕು. ಇದಕ್ಕೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ಬೆನ್ಪಟ್ಟಿ ಎಲ್ಲ ಮಡಚಿದ್ದೀವಿ. ನಮ್ಮದು ಇದು ಎಲ್ಲ ಕರೆಕ್ಟಾಗಿದೆ. ನೋಡಿ, ಇದು ಕರೆಕ್ಟಾಗಿರಬೇಕು. ಇದು ಜಾಯಿಂಟ್ ಕೂಡ ಕರೆಕ್ಟಾಗಿರಬೇಕು. ಹಾಗೇನಾದರೂ ಆಗಿನೂ ಒಂದು ಚೂರು 1/4 ಇಂಚಷ್ಟು ನಮಗಿದು ಇಷ್ಟು ಉಳಿತಾ ಇದೆ ಅಂದರೆ ಇದನ್ನು ಹೀಗೆ ಜಾಯಿಂಟ್ ಮಾಡಬಾರ್ದು. ಆದಷ್ಟು ನಾವೇನು ಮಾಡಬೇಕು, ಇದನ್ನೇ ಇಲ್ಲಿ 4ನೇ ಡಾಟ್ಸ್ನ ಹಿಡಿಬೋದು. ಅದು ಹೇಗೆ ಅಂದರೆ ನಾವಿಲ್ಲಿ ಉದ್ದ ನೋಡ್ಕೋಬೇಕು. ಅಳತೆ ಬ್ಲೌಸ್ಗೂ ಈ ಬ್ಲೌಸ್ಗೂ ಒಂಚೂರು ಉದ್ದ ಅನ್ನಿಸ್ತು ನನಗೆ, ಹಾಗಾಗಿ ನಾನು ಇಲ್ಲಿ 4ನೇ ಡಾಟ್ಸ್ನ ಹಿಡಿತಾ ಇದ್ದೀನಿ. ಸೈಡ್ ಫಿಟ್ಟಿಂಗ್ ಮಾಡುವಾಗ ನಾವು ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಇಲ್ಲೊಂದು ಮಾರ್ಕ್ ಹಾಕ್ಕೋಬೇಕು. ನಂತರ ಇಲ್ಲಿ ಹಾರ್ಮೋಲ್ ಲೂಸಿಂಗ್ ಎಷ್ಟಿದೆ ಅಂತ ನೋಡಿಕೊಂಡು ಇಲ್ಲೂ ಕೂಡ ನಾವು ಮಾರ್ಕ್ ಹಾಕ್ಕೋಬೇಕು. ನಂತರ ಅಪ್ಪರ್ ಚೆಸ್ಟ್ ಹತ್ರ ಎಷ್ಟು ಬರ್ತಾಯಿದೆ, ಇಲ್ಲೇನಾದರೂ ನೀವು ಇದನ್ನು ನೋಡ್ದಿರ ಏನಾದರೂ ಹಾಗೆ ಸ್ಟಿಚ್ ಮಾಡಿದ್ರಿ ಅಂದರೆ ಒಂದು ಸೈಡ್ ಲೂಸ್ ಬರೋದು, ಅಥವಾ ಇಲ್ಲಾಂದರೆ ಈ ಅಪ್ಪರ್ ಚೆಸ್ಟ್ ಹತ್ರ ಲೂಸು ಟೈಟು ಆಗೋ ಪ್ರಾಬ್ಲಮ್ಸು, ಟೈಟಾಗಿ ಎಳಿತಾ ಇದೆ ಬ್ಲೌಸ್ ಅಂತ ಎಲ್ಲ ಪ್ರಾಬ್ಲಮ್ಸ್ ಹೇಳ್ತಿರ್ತಾರಲ್ಲ, ಆ ರೀತಿ ಎಲ್ಲ ಆಗಬಾರ್ದು ಅಂದರೆ ಖಂಡಿತ ನಾವು ಇಲ್ಲಿ ಅಪ್ಪರ್ ಚೆಸ್ಟ್ ಹತ್ರ ನೋಡ್ಕೊಳ್ಳಬೇಕು. ನಂತರ ಈ ಲೋವರ್ ಚೆಸ್ಟ್ ಹತ್ರ ಕೂಡ ನಾವು ಇಲ್ಲಿ ಕ್ರಾಸ್ ಬೆಲ್ಟ್ ಹತ್ರನೂ ನೋಡ್ಕೋಬೇಕು. ಲಾಸ್ಟ್ ಎಂಡಿಗೂ ಕೂಡ ನಾವು ನೋಡ್ಕೋಬೇಕು. ಇದಕ್ಕೂ ಎಲ್ಲ ಒಂದೇ ರೀತಿ ಟ್ಯಾಲಿ ಆಗುತ್ತೆ ಇಲ್ಲಿಂದ ಇಲ್ಲಿವರೆಗೂ, ಆವಾಗ ಇದು ಕರೆಕ್ಟಾಗಿದೆ ಅಂತ. ಇದರಲ್ಲಿ ಇನ್ನೊಂದು ಏನು ತಿಳ್ಕೊಬೇಕು ನೀವು ಅಂದರೆ, ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಕೈ ಒಬ್ಬೊಬ್ರದ್ದು ಏನಿರುತ್ತೆ ಅಂದರೆ ತೋಳ ಹತ್ರ ತುಂಬ ಒಬ್ಬರು ತೆಳ್ಳಗಿರ್ತಾರೆ, ಹಾರ್ಮೋಲ್ ಹತ್ರ ಸ್ವಲ್ಪ ದಪ್ಪ ಇರುತ್ತೆ, ಇಲ್ಲಾಂದರೆ ಈಕ್ವಲಾಗಿ ಇರುತ್ತೆ. ಸೇಮ್ ಮುಂದೆ ತೋಳು ಏನಿದೆ ಹಾರ್ಮೋಲಲ್ಲಿ ಕೂಡ ಅಷ್ಟೇ ಇರುತ್ತೆ. ಅಂದರೆ ಆ ಸೈಜ್ಗೆ ಅದು ಕರೆಕ್ಟಾಗಿದ್ದರೆ ನಮಗೆ ಸ್ಟ್ರೈಟ್ ಸ್ಟಿಚ್ಚು ಬರುತ್ತೆ. ಇಲ್ಲ ಅಂದರೆ ಅವ್ರಿಗೆ ಈ ಭಾಗದಲ್ಲಿರೋ ಸ್ಲೀವಲ್ಲಿ ಒಬ್ಬರು ತೆಳ್ಳಗಿರ್ತಾರೆ, ಒಬ್ಬೊಬ್ರದ್ದು ಈ ಭಾಗದಲ್ಲಿ ದೊಡ್ಡದಾಗೂ ಇರುತ್ತೆ, ಎಲ್ಲ ಥರನೂ ಇರುತ್ತೆ. ಒಂದು ಅಳತೆ ಬ್ಲೌಸ್ ಅಂದಮೇಲೆ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಈಗ ನೋಡಿ, ಇದಕ್ಕೆ ಅಷ್ಟು ಕ್ರಾಸ್ ಇಲ್ಲ, ನೋಡಿ ಕರೆಕ್ಟ್ ಇದೆ. ಈ ರೀತಿ ಎಲ್ಲ ಕಡೆ ನೋಡಿಕೊಂಡು ಹಾಕ್ಕೋಬೇಕು. ಇದೇನಾದರೂ ಇಲ್ಲಿ ಕಡಿಮೆ ಅವ್ರದ್ದು ತೋಳು ಕಡಿಮೆ ಇತ್ತು ಅಂದರೆ ಇದು ಕ್ರಾಸಾಗಿ ಬಂದರೂ ಏನು ಅಡ್ಡಿ ಇಲ್ಲ. ಅಯ್ಯೋ ಇದು ಕ್ರಾಸ್ ಬಂದುಬಿಡ್ತು ಅಂತ ನೀವು ಇದು ಮಾಡಬೇಡಿ. ನೋಡಿ, ಇದನ್ನು ನಾನು ಕರೆಕ್ಟಾಗಿ ಈ ಎಲ್ಲ ಸ್ಟಿಚ್ಚು ಕೂಡಿಸ್ಕೊಂಡು ಹೊಲಿಗೆ ಹಾಕ್ತೀನಿ. ಆಮೇಲೆ ಕರೆಕ್ಟಾಗಿ ಈ ಪಾದ ಏನಿದೆ ಈ ಪ್ರೆಷರ್ ಪುಟ್ಟು ಅಳತೆಗೆ ನಾವು 3 ಅಥವಾ 4 ಸ್ಟಿಚ್ಚನ್ನ ಹಾಕಬೇಕಾಗುತ್ತೆ.
ನೋಡಿ ಫೈನಲ್ ಫಿಟ್ಟಿಂಗ್ ಆದಮೇಲೆ, ಸೈಡ್ ಫಿಟ್ಟಿಂಗ್ ಆದಮೇಲೆ ಕಂಪಲ್ಸರಿಯಾಗಿ ಈ ರೀತಿ ಬಂತು ಅಂದರೆ ಸ್ಲೀವ್ ಮೇಲಕ್ಕೆ ಹೋಗೋದಾಯಿತು, ಲೂಸ್ ಆಗೋದಾಯಿತು, ಟೈಟ್ ಆಗೋದಾಯಿತು, ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಇದೇನಾದರೂ ಒಂದಿಲ್ಲಿ ಮಾಡಿದ್ರಿ ಅಂದರೆ ಖಂಡಿತ ಪ್ರಾಬ್ಲಮ್ ಆಗುತ್ತೆ. ಆ ರೀತಿ ಯಾವುದೇ ಬ್ಲೌಸಲ್ಲೂ ನಿಮಗೆ ಪ್ರಾಬ್ಲಮ್ ಆಗಬಾರ್ದು ಅಂದರೆ ನಾನು ಇಲ್ಲಿವರೆಗೂ ಏನೇನೆಲ್ಲ ಟಿಪ್ಸನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಅದನ್ನೆಲ್ಲ ಫಾಲೋ ಮಾಡಿ ಸ್ಟಿಚ್ ಮಾಡಿ. ಆದಷ್ಟು ಕಡಿಮೆ ಟೈಮ್ ತೊಗೊಳ್ಳಿ, ಜಾಸ್ತಿ ಸ್ಪೀಡಾಗಿ ಏನು ಹೊಲಿಯೋಕ್ಕೆ ಹೋಗಬೇಡಿ. ಹಾಫ್ ಆನ್ ಅವರ್ ಆಗೋ ಕಡೆ 1 ಅವರ್ ಆಗಲಿ ಪರವಾಗಿಲ್ಲ. ಏನು ನಿಮ್ಮ ನೀಟಾಗಿ ಕಲಿತೀರಾ ಆದಷ್ಟು ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ನೋಡಿ, ಈಗ ಇದಕ್ಕೆ ಬೆನ್ಪಟ್ಟಿಗೆ ನಾವು ಡಾಟ್ಸ್ನ ಹಿಡಿಬೇಕಾಗತ್ತೆ. ಇದೆಷ್ಟು ಬಂದಿದೆ ಅಂತ ನೋಡಿಕೊಂಡು ಇದಕ್ಕೆ ಅರ್ಧ ಇಂಚು ನೋಡಿ. ನಾನು ಇನ್ನೂ ಒಂಥರ ಹೇಳ್ತೀನಿ ನಿಮಗೆ, ಇದು ಎಡಗಡೆ ಸೈಡ್ ಇದೆಯಲ್ಲ, ಇಲ್ಲಿ ಬಂದಾಗ ಇಷ್ಟು ಗ್ಯಾಪ್ ಬಿಡಬೇಕು. ಇಷ್ಟು ಗ್ಯಾಪ್ ಬಿಟ್ಟು ಇಲ್ಲಿ ಡಾಟ್ಸ್ ಬರಬೇಕಿದ್ದು. ಅರ್ಧ ಇಂಚು ಅಗಲ, 1 ಇಂಚ್ 4 ಇಂಚ್ವರೆಗೂ ಉದ್ದ ತೊಗೋಬೋದು. ಎರಡು ಸೈಡ್ ಕೂಡ ಇದೇ ರೀತಿ ಡಾಟ್ಸ್ ಹಿಡಿಬೇಕಾಗುತ್ತೆ. ಬಲಗಡೆ ಸೈಡ್ ಬರುವಾಗ ಇದು ಏನಿದೆ ಎಕ್ಸ್ಟ್ರಾ ಪಟ್ಟಿ, ಸಿಂಗಲ್ ಪಟ್ಟಿ ಅಟ್ಯಾಚ್ ಮಾಡಿರ್ತೀವಲ್ಲ, ಅದನ್ನು ಈ ರೀತಿ ಬಿಟ್ಟು ಈ ಕಡೆ ಡಾಟ್ಸ್ನ ಹಿಡಿಬೇಕಾಗತ್ತೆ ನೋಡಿ. ಡಾಟ್ಸ್ ಹಿಡಿಬೇಕಾದ್ರೆ ಇದು ಎರಡೂ ಒಂದೇ ಲೆವೆಲಿಗಿರಬೇಕು. ಆಮೇಲೆ ಇದು ಕರೆಕ್ಟಾಗಿರ್ಬೇಕು. ಇಲ್ಲಿ ನೋಡಿ, ಇದು ಹಿಂಗೆ ಕರೆಕ್ಟಾಗಿತ್ತು ಅಂದರೆ ಡಾಟ್ಸ್ ಕರೆಕ್ಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಫೈನಲಾಗಿ ಎಲ್ಲ ಬ್ಲೌಸು ಕರೆಕ್ಟಾಗಿ ರೆಡಿ ಆಯಿತು. ಇಲ್ಲಿ ಆಲ್ಟ್ರೇಷನ್ ಬರ್ದಿರ ನೀವು ಕೂಡ ಸ್ಟಿಚ್ ಮಾಡಬೇಕಾ ಅಂದರೆ ಇಲ್ಲಿವರೆಗೂ ನಾನು ಏನೆಲ್ಲ ಹೇಳಿದ್ದೀನಿ ಅದನ್ನೆಲ್ಲ ಆದಷ್ಟು ನೀವು ಫಾಲೋ ಮಾಡಿ ಸ್ಟಿಚ್ ಮಾಡಿ. ನನಗೂ ಅನಿಸ್ತಾ ಇದೆ ನಾನೆಲ್ಲ ಆದಷ್ಟು ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇದೇ ಥರ ಮತ್ತಷ್ಟು ನೀವು ಟಿಪ್ಸ್ಗಳೊಂದಿಗೆ ಟೈಲರಿಂಗ್ನ ಎಲ್ಲ ಥರದ್ದು ಕಲಿಬಹುದು. ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.